ಎಣ್ಣೆ ಇಲ್ದೆ ಅಡ್ಗೆ ಮಾಡಕ್ ಏರ್ ಫ್ರೈಯರ್ ಅಂತೆ, ಬೇಕ್ ಮಾಡಕ್ ಓವೆನ್ ಅಂತೆ, ಬ್ರಾಯ್ಲ್, ರೋಸ್ಟ್, ಪ್ರೀಹೀಟ್, ರೀಹೀಟ್, ಗ್ರಿಲ್, ಟೋಸ್ಟ್, ಡಿಹೈಡ್ರೇಟ್, ಬ್ರೇಸ್, ಲೋ ಕುಕ್, ಕೀಪ್ ವಾರ್ಮ್ ಇಷ್ಟೆಲ್ಲದಕ್ಕೂ ಬೇರೆ ಬೇರೆ ತಗೊಂಡ್ಬರ್ತೀರಾ? ಬೇಡ. ಸೋಲಾರಾ ಏರ್ ಫ್ರೈಯರ್ ಓವೆನ್ 12 ಲೀಟರ್ ಇದನ್ನ ತಗೊಂಡ್ರೆ ನಿಮ್ಗೆ ಇದೆಲ್ಲಾನು ಸಿಗುತ್ತೆ. ಜೊತೆಗೆ ನಿಮ್ಗೆ ಬೇಕಾಗಿರೋ ಸ್ಕೇವರ್ ರ್ಯಾಕ್, ಟಾಂಗ್ಸ್, ರೊಟಿಸರಿ ಫೋರ್ಕ್, ಟ್ರೇ ಟಾಂಗ್ಸ್, ಆಯಿಲ್ ಸ್ಪ್ರೇಯರ್, ಮೆಶ್ ರ್ಯಾಕ್, ವೈರ್ ರ್ಯಾಕ್, ಸಿಲಿಕಾನ್ ಬೇಕಿಂಗ್ ಮೌಲ್ಡ್, ಮಿಡ್ಸ್, ರೊಟೇಟಿಂಗ್ ಬ್ಯಾಸ್ಕೆಟ್ ಇದೆಲ್ಲಾನು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟೆಲ್ಲ ಆಪ್ಷನ್ಸ್, ಅಕ್ಸೆಸರೀಸ್ ನೋಡಿ ಎಷ್ಟೆಲ್ಲ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮೊದ್ಲು ಇದನ್ನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಗೊತ್ತಾ, ನೆಲ್ಲಿಕಾಯಿನ 10 ರಿಂದ 15 ನಿಮಿಷದಲ್ಲಿ ಪುಡಿ ಮಾಡಿ ಇಟ್ಕೋಬಹುದು. ನಾಟ್ ಓನ್ಲಿ ನೆಲ್ಲಿಕಾಯಿ, ಬೀಟ್ರೂಟ್, ಆಪಲ್, ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಇದೆಲ್ಲಾನು ಡಿಹೈಡ್ರೇಟ್ ಮಾಡಿ ಪುಡಿ ಮಾಡಿ ಇಟ್ಕೋಬಹುದು. ಮೊದಲಿಗೆ ಸ್ವೀಟ್ನೆ ಮಾಡ್ಬೇಕು ಅಂತ ಹೇಳಿ ಬೆಲ್ಲ ಮತ್ತೆ ಗೋಧಿ ಹಿಟ್ಟನ್ನ ಬಳಸಿ ಪರ್ಫೆಕ್ಟ್ ಸ್ಪಾಂಜಿ ಕೇಕ್ ನ ಮಾಡ್ಕೊಂಡೆ. ನಂತರ ಸ್ಕೇವರ್ ರ್ಯಾಕ್ ನ ಬಳಸಿ ಬ್ರಿಂಜಾಲ್ ಟಿಕ್ಕಾನ ಮಾಡ್ಕೊಂಡೆ. ಇದು 360 ಡಿಗ್ರಿ ರೊಟೇಟ್ ಆಗ್ತಾ ಆಗ್ತಾ ತುಂಬಾ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಬರೀ 3 ನಿಮಿಷದಲ್ಲಿ ಕಚ್ ಪಚ್ ಅಂತಿದ್ ಮೆಣಸಿನಕಾಯಿ ಮತ್ತೆ ಮಂಡಕ್ಕಿ ಫುಲ್ ಗರ್ಗರಿ ಆಗೋಯ್ತು. ಎಣ್ಣೆ ಹಾಕ್ತೆ ಮಸಾಲಾ ಪೀನಟ್ ಕೂಡ ಮಾಡ್ಕೊಂಡೆ. ಇದ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕತೆನೆ ಮುಗಿಯಲ್ಲ. ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ.